ಹಿಮಾಚಲ ಪ್ರದೇಶದ ದೇಹ್ರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ತನ್ನ ಪತ್ನಿಯ ಗೆಲುವನ್ನ ಐತಿಹಾಸಿಕವೆಂದು ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಬಣ್ಣಿಸಿದ್ದಾರೆ. ಕಳೆದ 25 ವರ್ಷಗಳಿಂದ ದೇಹ್ರಾ ಕ್ಷೇತ್ರದಲ್ಲಿ ಜಯಗಳಿಸಲು ಸಾಧ್ಯವಾಗಿರಲಿಲ್ಲವೆಂದು ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಅವರ ಪತ್ನಿ ಕಮಲೇಶಾ ಠಾಕೂರ್ ಅವರ ಬಿಜೆಪಿಯ ಹೋಶಿಯಾರ್ ಸಿಂಗ್ ಅವರನ್ನ 9,339 ಮತಗಳಿಂದ ಪರಾಭವಗೊಳಿಸಿದರು. ಜನತಾ ಶಕ್ತಿಯನ್ನ ಬೆಂಬಲಿಸುವ ಮೂಲಕ ಹಿಮಾಚಲ ಪ್ರದೇಶದ ಜನರು ಹಣದ ಶಕ್ತಿಯನ್ನ ಸೋಲಿಸಿದ್ದಾರೆ ಹಾಗೂ ಬಿಜೆಪಿಯ ರಾಜಕೀಯ ಸಂಚಿಗೆ ಸೂಕ್ತವಾದ ಉತ್ತರವನ್ನ ನೀಡಿದ್ದಾರೆ. ಇದು ಜನತೆಗೆ ಸಂದ ಗೆಲುವಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಬಿಜೆಪಿ ಸೇರಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಉಪಚುನಾವಣೆಗೆ ಕಾರಣರಾದ 3 ಪಕ್ಷೇತರ ಶಾಸಕರ ವಿರುದ್ಧವೂ ಅವರು ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ಸುಖ್ವಿಂದರ್ ಅವರು ಎಕ್ಸ್ನಲ್ಲಿ ಪ್ರಕಟಿಸಿದ ಪ್ರತ್ಯೇಕ ಪೋಸ್ಟ್ನಲ್ಲಿ ದೇಹ್ರಾವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವ ಮೂಲಕ ದೇಹ್ರಾ ಅಭಿವೃದ್ಧಿಯ ಕನಸನ್ನ ಸಾಕಾರಗೊಳಿಸಲಾಗುವುದು ಅಂತ ಹೇಳಿ ಅವರು ಹೇಳಿದ್ದಾರೆ.